ಹಾಯ್ ಹಲೋ ನಮಸ್ಕಾರ ಟು ಆಲ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾವನ ಗಣೇಶ್ ವ್ಲಾಗ್ಸ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಿ? ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ. ಹಾಗೆ ಇವತ್ತು ನಾನು ನಿಮಗೋಸ್ಕರ ತಂದಿರೋ ಒಂದು ಯೂನಿಕ್ ರೆಸಿಪಿ ಏನಂದರೆ ವೆಜ್ಜಿ ಚೀಸ್ ರೋಲ್. ಮನೇಲೇ ಹೇಗೆ ಈಸಿ ಮೆಥಡಲ್ಲಿ ಮಾಡಬಹುದು ಅಂತ ತೋರಿಸ್ಕೊಡ್ತಿದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇವತ್ತಿನ ರೆಸಿಪಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಂಬಂದ್ಬಿಡೋಣ. ರೆಡಿನಾ ಫ್ರೆಂಡ್ಸ್? ಏನಂದರೆ ಹೊರ್ಗಡೆಯಿಂದ ಜಂಕ್ ಫುಡ್ ಎಲ್ಲ ತೊಗೊಬಂದು ಮಕ್ಕಳಿಗೆ ಕೊಟ್ಟು ಆರೋಗ್ಯ ಹಾಳು ಮಾಡೋದ್ರ ಬದಲು ಮನೇಲೇ ಹೇಗೆ ಹೆಲ್ದಿಯಾಗಿ ಸ್ನ್ಯಾಕ್ಸ್ ಮಾಡಿಕೊಡ್ಬಹುದು. ನಾನಿಲ್ಲಿ ಮೊದಲಿಗೆ 4 ಪೊಟ್ಯಾಟೊನ ಚೆನ್ನಾಗಿ ಬೇಯಿಸಿ ಅದನ್ನ ಗ್ರೈಟ್ ಮಾಡಿ ಇಟ್ಕೊಂಡಿದ್ದೆ. ನೀವು ನೋಡ್ತಿರ್ಬಹುದು. ಇದನ್ನೆಲ್ಲ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಇದ್ರ ಜೊತೆಗೆ ಬಳಸ್ತಿದ್ದೀನಿ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್, ಯೆಲ್ಲೋ ಹಾಗೆ ರೆಡ್ಡು 3 ಥರದ್ದು ಬಳಸ್ತಾ ಇದ್ದೀನಿ. ಬಿಕಾಸ್ ಕಲರ್ಫುಲ್ ಆಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ನೋಡಿ ಇವಾಗ ರೆಡ್ಡು ಮತ್ತು ಯೆಲ್ಲೋನು ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ ಒಂದು ಆನಿಯನ್ನು ಚಿಕ್ಕದಾಗಿ ಚಾಪ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಿದ್ದೀನಿ. ಕ್ಯಾರೆಟ್ ಕೂಡ ಬಳಸ್ತಾ ಇದ್ದೀನಿ ಇಲ್ಲಿ ನಾನು, ಅದನ್ನು ಚಿಕ್ಕದಾಗಿ ಚಾಪ್ ಮಾಡಿಕೊಂಡಿದ್ದೆ. ಹಾಗೆ ನಾನಿಲ್ಲಿ ಬಳಸ್ತಿದ್ದೀನಿ ಕಾರ್ನ್ ನಾವು ಮೊದಲೇ ಬೇಯಿಸಿ ಇದನ್ನು ದಳ ಬಿಡಿಸಿಟ್ಕೋಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊತಿದ್ದೀನಿ. ಹಾಗೆ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಿರೋದು ಇದು ಬಂದುಬಿಟ್ಟು ಬ್ರೆಡ್ ಕ್ರಮ್ಸು. ಹಾಗೆ ಇಲ್ಲಿ ಕಾರ್ನ್ಫ್ಲೋರ್ ಬಂದುಬಿಟ್ಟು ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಬಳಸ್ತಾ ಇದ್ದೀನಿ. ಹಾಗೆ ಇಲ್ಲಿ ರೆಡ್ ಚಿಲ್ಲಿ ಫ್ಲೇಕ್ಸ್ 1 ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ನಾನಿಲ್ಲಿ ಬಳಸ್ತಾ ಇದ್ದೀನಿ ಗಾರ್ಲಿಕ್ ಪೌಡರ್ನ ನಾವಿಲ್ಲಿ 1/4 ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ಫ್ಲೇವರಿಗಷ್ಟೇ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ನೋಡಿ ಇಲ್ಲಿ ಈ ಥರ ಬಾಲ್ ಟೈಪ್ ಮಾಡ್ಕೊತಾ ಇದ್ದೀನಿ. ಒಂದು ಲಿಂಬೆಹಣ್ಣು ಗಾತ್ರಕ್ಕೆ ನೀವು ಇದನ್ನ ಬಾಲ್ ರೀತಿ ಕಟ್ಕೋಬಹುದು. ಚೆನ್ನಾಗಿ ಈ ಥರ ಮಾಡ್ಕೊಂಡು ನೋಡಿ, ಈ ಥರ ಚಿಕ್ಕ ಒಂದು ಹಪ್ಪಳದ ಶೇಪಿಗೆ ಮಾಡಿಕೊಂಡು ಅದ್ರ ಮಧ್ಯದಲ್ಲಿ ಈ ಥರ ಚೀಸ್ ಇಟ್ಬಿಟ್ಟು ನೀವು ಯಾವುದೇ ಚೀಸ್ ಬೇಕಿದ್ರೂ ಬಳಸಬಹುದು. ನಾನಿಲ್ಲಿ ಮೊಝೆಲ್ಲ ಬಳಸಿದ್ದೆ. ಹಾಗೆ ಮಧ್ಯದಲ್ಲಿ ಈ ಥರ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ರೌಂಡ್ ಶೇಪಿಗೆ ಎಲ್ಲೋ ಓಪನ್ ಆಗದಿರೋ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಬೇಕಿದ್ರೆ ನೀವು ಉಂಡೆ ಕಟ್ಕೊಳ್ಳಿ. ಈ ಥರ ಬಾಲ್ ಟೈಪ್ ಮಾಡಿಕೊಂಡು ನಾನು ಒಂದು ಸೈಡಿಗೆ ಕಾರ್ನ್ಫ್ಲೋರ್ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಟೈಪ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಹೀಗೆ ಡಿಪ್ ಮಾಡಿ ಹಾಗೆ ಸೈಡಲ್ಲಿ ಮತ್ತೊಂದು ಕಡೆ ನಾನು ಬಂದುಬಿಟ್ಟು ಬ್ರೆಡ್ ಕ್ರಮ್ಸ್ ಇಟ್ಟಿದ್ದೆ. ಹಾಗೆ ಅದರಲ್ಲೂ ಇದನ್ನ ಹಿಂಗೆ ರೋಲ್ ಮಾಡಿ ತಗೊಳ್ಳಿ. ಅಲ್ಲಿಗೆ ನಮ್ಮ ಚೀಸ್ ಬಾಲ್ ರೆಡಿ ಆಗಿದೆ. ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ಹೀಗೆ ಎಲ್ಲ ಉಂಡೆಗಳನ್ನು ರೆಡಿ ಮಾಡ್ಕೊಳ್ತಿದ್ದೀನಿ ನಾನು. ಅದಾದಮೇಲೆ ಮೊದಲೇ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ. ಇಲ್ಲಿ 1 2 3 4 ಈ ಥರ ಬಾಲ್ಸ್ನ ಹಾಕ್ಕೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಇದು ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೆ ಚೆನ್ನಾಗಿ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳಿ. ನೋಡಿ ಇದು ಫ್ರೈ ಆಗ್ತಾಯಿದೆ. ಚೀಸ್ ಅಂತೂ ಒಳಗೆ ಮೆಲ್ಟಾಗಿ ವಾವ್ ತುಂಬಾ ಟೇಸ್ಟಿ ಇತ್ತು. ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿತ್ತು ಫ್ರೆಂಡ್ಸ್. ನಿಜವಾಗ್ಲೂ ಒಮ್ಮೆ ಟ್ರೈ ಮಾಡಲೇಬೇಕು. ಮನೇಲೊಮ್ಮೆ ಈ ಥರ ಮಾಡಿ ಮತ್ತು ಮಕ್ಕಳು ಯಾವಾಗಲೂ ಬೇಕು ಅಂತ ಕೇಳ್ತಾನೇ ಇರ್ತಾರೆ. ನಾನು ಎಲ್ಲ ಚೀಸ್ ಬಾಲ್ಸ್ ನಾನು ರೆಡಿ ಮಾಡಿಕೊಂಡೆ. ಅದಾದಮೇಲೆ ಅಕ್ಕನ ಮಕ್ಕಳು ಬಾವ ಎಲ್ಲ ಬಂದಿದ್ದರು. ಸೊ ಅವರಿಗೂ ಕೊಟ್ಟೆ. ತುಂಬ ಖುಷಿ ಆಯಿತು ಅವ್ರಿಗೆ. ವಾವ್ ತುಂಬ ಟೇಸ್ಟಿಯಾಗಿದೆ, ಯಮ್ಮಿ ಆಗಿದೆ ಅಂತ. ಅಕ್ಕನ ಮಗ ಅಂತೂ ಇವಾಗ ಬಂದ್ರೂ ಕೇಳ್ತಾನೆ ಮಾಡಿಕೊಡಿ ಚಿಕ್ಕಿ ಅಂತೇಳ್ಬಿಟ್ಟು. ಅಷ್ಟು ಟೇಸ್ಟ್ ಅಂತೂ ಖಂಡಿತ ಅದು 100%. ಏನು ನಿಮಗೆ ಇದರಲ್ಲಿ ಲಾಸ್ ಇಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗೆ ಅಷ್ಟು ಕ್ರಿಸ್ಪಿಯಾಗಿ ಕೂಡ ಇತ್ತು. ಇಲ್ಲಿ ನೋಡ್ತಿರಬಹುದು ನೀವು, ನೋಡಿ ಚೀಸ್ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ. ವಾವ್ ಅಲ್ವಾ? ಹಾಗೆ ನಾವು ಹಾಕಿದ್ದಂತಹ ಎಲ್ಲ ವೆಜಿಟೇಬಲ್ಸ್ದು ಫ್ಲೇವರು ಹಾಗೆ ಬೇರೆ ಇಂಗ್ರೀಡಿಯೆಂಟ್ಸು ನೆಕ್ಸ್ಟ್ ಲೆವೆಲ್ ಫ್ರೆಂಡ್ಸ್. ಈ ಸ್ನ್ಯಾಕ್ಸ್ ಅಂತೂ ಒಮ್ಮೆ ಟ್ರೈ ಮಾಡಿ.